ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚೈತನ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತನ್ಯ ಗೌಡ 1225. ಸಂಡೇ ಮಾರ್ನಿಂಗ್ ಕಾಫಿ ಜೊತೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಮಾರ್ನಿಂಗ್ ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ. ಅದ್ರ ಬದಲಾಗಿ ಏನು ಮಾಡ್ತೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಏನು ಅಂತ ಗೊತ್ತಾಯ್ತಾ? 1 ಸ್ಪೂನ್ ಹನಿ ಜೊತೆಗೆ ಹಾಟ್ ವಾಟರ್ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಬೆಳಗ್ಗೆ. ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ ನಾನ್ ವೆಜ್ ಅಲ್ವಾ. ಫಿಶ್ ತಂದಿದ್ರು ನಮ್ಮ ಹಸ್ಬೆಂಡು. ಅದರಲ್ಲಿ ಜಾಸ್ತಿ ಇರೋದ್ರಿಂದ ನಾನು ಪೀಸಸ್ನ ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ತವಾ ಫ್ರೈ, ಗ್ರೇವಿ ಹಾಗೆ ಕಬಾಬ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ಕಬಾಬ್ಗೆ ಕಬಾಬ್ ಪೌಡ್ರ್ ರೆಡಿ ಆಗಿದೆ. ಹಾಗೆ ಒಂದು ಎಗ್ಗು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಆಪ್ಷನಲ್ ಆಗಿ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ ಥಿಕ್ನೆಸ್ಗೋಸ್ಕರ. ಉಪ್ಪು ಖಾರ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಿಕ್ಸ್ ಆಗಿರೋ ಪೇಸ್ಟ್ಗೆ ನಾನು ಸಪ್ರೇಟ್ ಮಾಡ್ಕೊಂಡಿರೋ ಪೀಸಸ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಿದ್ದೀನಿ. ಆಲ್ರೆಡಿ ಸ್ಮೆಲ್ ಸೂಪರಾಗಿ ಬರ್ತಾ ಇದೆ. ಫಿಶ್ ಅಂದರೆ ಕಾಮನ್ ಆಗಿ ಎಲ್ರಿಗೂ ಇಷ್ಟ ಇರುತ್ತೆ. ನನಗೂ ತುಂಬ ದಿನ ಆಗಿತ್ತು, ತಿನ್ನಬೇಕು ಅನಿಸ್ತಿತ್ತು. ಅದಕ್ಕೆ ಬೆಳಗ್ಗೆನೇ ಹೇಳಿಬಿಟ್ಟಿದ್ದೆ ಇವತ್ತೆಲ್ಲ ಫುಲ್ ಫಿಶ್ಶೇ ತಿನ್ನಬೇಕು ಅಂತ. ಈಗ ಕಬಾಬ್ ಪೌಡ್ರ್ ಜೊತೆ ಮಿಕ್ಸ್ ಮಾಡಿರೋದನ್ನ ಮ್ಯಾರಿನೇಟ್ ಮಾಡೋಣ ಸ್ವಲ್ಪ ಹೊತ್ತು. ಆಮೇಲೆ ಫ್ರೈ ಮಾಡಿದ್ರೆ ಸೂಪರಾಗಿರುತ್ತೆ. ಹಾಗೆ ತವಾ ಫ್ರೈ ಕೂಡ ಮಸಾಲೆ ರೆಡಿ ಮಾಡ್ಕೊಬಿಡ್ತಿದ್ದೀನಿ. ಫಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ತವಾ ಫ್ರೈದು ಫಿಶ್ ಪೌಡ್ರ್ ಬರುತ್ತೆ, ಅದು ತೊಗೊಂಡಿದ್ದೀನಿ. ಉಪ್ಪು ಖಾರ 2 ಸ್ಪೂನ್ ಧನಿಯಾ ಪೌಡ್ರು, ಹಾಗೆ ಗರಂ ಮಸಾಲ 1 ಸ್ಪೂನು, ಸ್ವಲ್ಪ ಅರಿಶಿನ. ಆಪ್ಷನಲ್ ಆಗಿ ನಾನು ಕಾರ್ನ್ಫ್ಲೋರ್ ಯೂಸ್ ಮಾಡಿದ್ದೀನಿ. ಹಾಗೆ ಕಡಲೆ ಹಸಿ ಹಿಟ್ಟು ಯೂಸ್ ಮಾಡಿದ್ರು ಕೂಡ ನಡೆಯುತ್ತೆ. ಥಿಕ್ನೆಸ್ಗೋಸ್ಕರ ಹಾಕ್ಕೊಳ್ತಿದ್ದೀನಿ. ಒಂದು ನಿಂಬೆಹಣ್ಣು ರಸ ಹಿಂಡ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಥಿಕ್ನೆಸ್ಗೋಸ್ಕರ ಎಣ್ಣೆ ಆಗಲಿ ಇಲ್ಲ ನೀರಾಗಲಿ ಹಾಕ್ಕೊಂಡು ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಳಿ. ಆದಷ್ಟು ಗಟ್ಟಿಯಾಗೇ ಇರಲಿ. ಈ ರೀತಿ ಇದ್ರೂ ಸಾಕು. ಈಗ ನಾನು ಸಪ್ರೇಟ್ ಮಾಡ್ಕೊಂಡಿರೋ ಪೀಸಸ್ಗೆಲ್ಲ ಇದನ್ನು ಅಪ್ಲೈ ಮಾಡಿ ಇಡ್ತಾ ಇದ್ದೀನಿ. ನೀಟಾಗಿ ಅಪ್ಲೈ ಮಾಡ್ತಿದ್ದೀನಿ. ಇದನ್ನು ಸಹ ಒಂದು 1/2 ಅವರ್ ಮ್ಯಾರಿನೇಟ್ ಮಾಡಿ ಮತ್ತೆ ತವಾ ಫ್ರೈ ಮಾಡಿದ್ರೆ ಟೇಸ್ಟ್ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಸಂಡೇ ಆಗಿರೋದ್ರಿಂದ ಆಬ್ವಿಯಸ್ಲಿ ಎದ್ದೇಳೋದೇ ಲೇಟು. ಹಾಗೆ ಬ್ರೇಕ್ಫಾಸ್ಟ್ ಕೂಡ ಸ್ಕಿಪ್ ಮಾಡಿಬಿಡ್ತೀವಿ, ನಾನ್ ವೆಜ್ ಮಾಡ್ತಿದ್ದೀರಲ್ಲ ಅಂತ. ಇದೆಲ್ಲ ರೆಡಿ ಆಗೋಷ್ಟು ಆಲ್ಮೋಸ್ಟ್ ಒಂದು 12 ಆಗಿಬಿಡುತ್ತೆ. ಸೊ ಡೈರೆಕ್ಟಾಗಿ ಲಂಚಿಗೆ ಕೂತ್ಕೊಬಿಡ್ತೀರಿ. ಸೊ ಇದು ರೆಡಿ ಇದೆ, ತವಾ ಫ್ರೈದು ಮಸಾಲೆ ಸಹ. ಹಾಗೆ ಇದೆಲ್ಲ ಮಾಡೋದಕ್ಕೆ ಸ್ವಲ್ಪ ಎನರ್ಜಿ ಬೇಕಲ್ವಾ. ಸೊ ಸ್ವಲ್ಪ ಫ್ರೆಶ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಆರೆಂಜ್ ತೊಗೊಂಡಿದ್ದೀನಿ. ಜ್ಯೂಸ್ ಕುಡಿದು ಅಡುಗೆ ಎಲ್ಲ ರೆಡಿ ಮಾಡ್ಕೋಬೇಕು. ಹಾಗೆ ಮನೇಲಿ ಎಲ್ಲರೂ ಇರ್ತಾರಲ್ವ, ಟೈಮ್ ಹೋಗೋದು ಸಹ ಗೊತ್ತಾಗೋದೇ ಇಲ್ಲ. ಈಗ ನನ್ನ ಜ್ಯೂಸ್ ರೆಡಿ ಆಗಿದೆ. ಸೊ ಎಲ್ಲರಿಗೂ ಸರ್ವ್ ಮಾಡಿ ನಾನು ಒಂದು ಗ್ಲಾಸ್ ಕುಡಿದು ಹಾಗೆ ಗ್ರೇವಿಗೆ ಸಹ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಿದ್ದೀನಿ. ಇಲ್ಲಿ 2 ಟೊಮೆಟೊ ತೊಗೊಂಡಿದ್ದೀನಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಾಗೆ ಕೊಬ್ಬರಿ ಸ್ವಲ್ಪ ತೊಗೊಂಡಿದ್ದೀನಿ. ಹುಣ್ಸೆಹಣ್ಣು ತೊಗೊಳೋದು ಮರೆಯೋಂಗೇ ಇಲ್ಲ ಬಿಡಿ. ಫಿಶ್ ಅಂದಮೇಲೆ ಹುಣ್ಸೆಹಣ್ಣು ಇರಲೇಬೇಕು. ಉಪ್ಪು ಖಾರ ಅರಿಶಿನ, 2 ಸ್ಪೂನ್ ಧನಿಯಾ ಪೌಡ್ರು, ಗರಂ ಮಸಾಲ, ಫಿಶ್ ಗ್ರೇವಿ ಪೌಡ್ರು ಕೂಡ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಗೋಡಂಬಿನೂ ಬಾದಾಮಿ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ್ ಸೂಪರಾಗಿರುತ್ತೆ. ಕೊತ್ತಂಬರಿ ಸೊಪ್ಪು, ಪುದೀನ ಸಹ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ, ಹಾಗೆ ನಿಮಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ಪೇಸ್ಟ್ ಸ್ವಲ್ಪ ತಿಕ್ಕಾಗಿದ್ದರೆ ಚೆನ್ನಾಗಿರುತ್ತೆ. ಈಗ ಗ್ರೈಂಡ್ ಮಾಡ್ಕೊಂಡಿದ್ದು ಪೇಸ್ಟ್ ರೆಡಿ ಇದೆ. ಎಲ್ಲರಿಗೂ ಊಟ ತಿನ್ನೋ ಮೂಡು ಬಂದಿದೆ ಈಗ. ಸೊ ತವಾ ಫ್ರೈ ಹಾಕ್ಕೊಟ್ಬಿಡೋಣ ಫಸ್ಟು ಸ್ಟಾರ್ಟರ್ಸ್ಗೆ ಅಂತೇಳ್ಬಿಟ್ಟು ತವಾ ಇಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆ ಸ್ವಲ್ಪ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟು ಹಾಕ್ಕೊಳ್ಳಿ. ತವಾ ಫ್ರೈ ರೆಡಿ ಆಗ್ತಿದೆ. ಈಗ ನೋಡಿ ಫಿಶ್ ಸ್ಮೆಲ್ ಮನೆ ಎಲ್ಲ ಬರಬೇಕು. ಸಂಡೇ ಅಂದರೆ ನಮ್ಮ ಮನೆಯಲ್ಲೂ ಎಲ್ಲ ನಾನ್ ವೆಜ್ ಸ್ಮೆಲ್ ಈಚೆಗೆ ಹೋಗಬೇಕು. ಆಗಲೇ ಅಲ್ವಾ ಸಂಡೇ ಫೀಲ್ ಆಗೋದು. ತವಾ ಫ್ರೈ ರೆಡಿ ಆಗ್ತಿದೆ. 2 ಸೈಡ್ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಒಳಗಡೆ ಎಲ್ಲ ನೀಟಾಗಿ ಬೆಂದಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮನೆಯಲ್ಲಿ ಎಲ್ಲರೂ ಮಾತಾಡ್ತಿದ್ದಾರೆ ಜೋರಾಗಿ. ಸಂಡೇ ಆದಮೇಲೆ ಎಲ್ಲರೂ ಸೇರಿರ್ತಾರೆ ಅಲ್ವಾ. ಅದ್ರಲ್ಲಿ ನಮ್ಮ ಮನೇಲಿ ಮಕ್ಕಳಿರೋದ್ರಿಂದ ಗಲಾಟೆ ಜಾಸ್ತಿನೇ. ತವಾ ಫ್ರೈ ಪೀಸಸ್ನ ಹಂಗೆ ನಾನು ಸರ್ವ್ ಮಾಡ್ತಿದ್ದೀನಿ ಬಿಸಿ ಇದ್ದಾಗಲೇ. ಹಾಗೆ ತಿನ್ಬಿಡ್ತಾರೆ ಎಲ್ಲರೂ ಮಾತಾಡಿಕೊಂಡು. ಟೈಮ್ ಹೋಗೋದು ಬೇರೆ ಅವ್ರಿಗೂ ಗೊತ್ತಾಗೋದಿಲ್ಲ. ಹಾಗೆ ಎಲ್ಲನೂ ಖಾಲಿನೂ ಆಗಿಬಿಡುತ್ತೆ ಬೇಗ ಕೊಟ್ಟರೆ. ನೋಡಿ ಇದು ನೀಟಾಗಿ ಬೆಂದಿದೆ. ನೀಟಾಗಿ ಒಳಗಡೆ ಎಲ್ಲ ವೈಟಾಗಿ ಕಾಣಿಸಿದ್ರೆ ಕ್ಲೀನಾಗಿ ಬೆಂದಿದೆ ಅಂತ ಅರ್ಥ. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ನಿಮಗೆ. ಬಟ್ ಟೇಸ್ಟ್ ಗೊತ್ತಾಗಿಲ್ಲ ಅಂದರೂ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ನೀವು ಟ್ರೈ ಮಾಡಿ ನೋಡಿ ಈ ರೆಸಿಪಿನ. ಇಲ್ಲ ನೀವು ಇದನ್ನೇ ಬೇರೆ ಏನಾದರೂ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಟ್ರೈ ಮಾಡೋಗಿದ್ರೆ ನನಗೂ ತಿಳಿಸಿ, ನಾನು ಟ್ರೈ ಮಾಡಿ ನೋಡ್ತೀನಿ. ತವಾ ಫ್ರೈ ಖಾಲಿ ಆಗೋಷ್ಟರಲ್ಲೇ ಇಲ್ಲಿ ಚಿಕನ್ ಫ್ರೈ ಸ್ಟಾರ್ಟ್ ಆಗಿದೆ. ಚಿಕನ್ ಫ್ರೈ ರೆಡಿ ಇದೆ. ಬಿಸಿ ಬಿಸಿ ಚಿಕನ್ ಬಿರಿಯಾನಿ ಸಹ ರೆಡಿ ಇದೆ. ಊಟಕ್ಕೆ ಕುತ್ಕೊಳ್ಳೋಕೆ ಮುಂಚೆ ಕಬಾಬ್ ಸಹ ಹಾಕ್ಕೊಬಿಡೋಣ ಅಂತ ಎಣ್ಣೆ ಕಾಯಿಸ್ಕೊಳ್ತಾ ಇದ್ದೀನಿ. ಆಗಲೇ ಫಿಶ್ ಕಬಾಬ್ಗೆ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ, ಅದು ಎಣ್ಣೆದಲ್ಲಿ ಕರ್ಕೊಂಡ್ರೆ ಮುಗೀತು. ಇದು ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ. ಫಿಶು ಬೇಗನೆ ಆಗಿಬಿಡುತ್ತೆ. ನಾರ್ಮಲಾಗಿ ಚಿಕನ್ ಎಲ್ಲ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ. ಬಟ್ ಫಿಶ್ಶು ಬೇಗ ಬೇಯೋದ್ರಿಂದ ನೋಡಿಕೊಂಡು ಬೇಯಿಸ್ಕೊಳ್ಳಿ.
ಫಿಶ್ದು ಸ್ಮೆಲ್ಲು ಮನೆಯೆಲ್ಲ ಘಮ ಘಮ ಅಂತ ಇದೆ. ಸಂಡೇ ವೈಬ್ ಈ ಥರ ಇರಬೇಕು ಅನಿಸುತ್ತೆ ಒಂದೊಂದ್ಸಲಿ. ಹಾಗೆ ಎಲ್ಲರೂ ಊಟಕ್ಕೂ ಕೂತ್ಕೊಂಡಿದ್ದಾರೆ. ನಾನು ಕಬಾಬ್ ಹಾಕಿ ಕೊಡ್ತಾ ಇದ್ದೀನಿ. ಕಬಾಬ್ ಸಹ ತುಂಬ ಚೆನ್ನಾಗಿ ಬಂದಿದೆ ಫಿಶ್ದು. ಫಸ್ಟ್ ಟೈಮ್ ನಾನಿದು ಟ್ರೈ ಮಾಡಿದ್ದು. ಹಾಗೆ ನಾನು ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಶಟ್ಲ್ ಆಡೋಣ ಅಂತ ಹೋದ್ರಿ. ಮಕ್ಕಳು ಸಹ ಅವ್ರವ್ರ ಪಾಡಿಗೆ ಏನೇನೋ ಆಟ ಆಡ್ಕೊಳ್ತಿದ್ದಾರೆ. ನಾವೆಲ್ಲ ಒಂದು ಸ್ವಲ್ಪ ಹೊತ್ತು ಶಟ್ಲ್ ಆಡ್ತಾ ಇದ್ದೀರಿ. ಇದೊಂಥರ ನಮಗೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ಹೋಟೆಲೆಲ್ಲ ತರಿಸಿ ತಿನ್ನೋದಕ್ಕಿಂತನೂ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಇನ್ನೂ ಇಷ್ಟ ಆಗುತ್ತೆ. ಹಾಗೆ ಗ್ರೇವಿ ಸಹ ಮಾಡೋಣ ಅಂತ ಬಂದೆ. ಒಂದು ಸ್ವಲ್ಪ ಎಣ್ಣೆಗೆ ಸಾಸಿವೆ ಕರ್ಬೇವು ಸೊಪ್ಪು ಹಾಕ್ಕೊಂಡು ನಾನು ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಮಸಾಲೆ, ಅದನ್ನು ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಮಸಾಲೆ ನೀಟಾಗಿ ಬೇಯಬೇಕು, ಆಮೇಲೆ ಪೀಸಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಪೀಸಸ್ ಸಹ ಆ್ಯಡ್ ಮಾಡಿದ್ದೀನಿ. ಪೀಸಸ್ ಹಾಕಿದ್ಮೇಲೆ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಧೂಳಾಗ್ಬಿಡುತ್ತೆ. ಫಿಶ್ ಅಲ್ವಾ ಬೇಗ ಬೇಯುತ್ತೆ. ಮುಚ್ಚಿಟ್ಟು ಒಂದು 5 ಮಿನಿಟ್ಸ್ ಬೇಯಿಸಿದ್ದೀನಿ. ಈಗ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಮಸಾಲೆದಲ್ಲಿ. ಈಗ ಇದು ರೆಡಿ ಆಗಿದೆ. ಟೇಸ್ಟ್ ಅಂತೂ ಸೂಪರಾಗಿದೆ. ಫಿಶ್ ಗ್ರೇವಿ ಜೊತೆಗೆ ಚಪಾತಿ ಆಗಲಿ ರೈಸ್ ಆಗಲಿ ಏನು ಕೊಟ್ರೂ ಟೇಸ್ಟ್ ಸೂಪರಾಗೇ ಇರುತ್ತೆ. ನನಗೆ ಸ್ವಲ್ಪ ಅಕ್ಕಿ ರೊಟ್ಟಿ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಊಟ ಎಲ್ಲ ಮುಗಿಸ್ಕೊಂಡು ಮಕ್ಕಳು ಒಂದು ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡ್ತಿದ್ರು, ನಾವು ನೋಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ಕೊಂಡ್ರಿ. ಇದಾಗಿತ್ತು ನನ್ನ ಸಂಡೇ ರೊಟೀನ್. ನನ್ನ ನೆಕ್ಸ್ಟ್ ವೀಡಿಯೋಸ್ಗೋಸ್ಕರ ನನ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.